ದೀಪವನ್ನು ಬೆಳಗಿಸುವುದರ ಮೂಲಕ ಈ ಕಾಲ್ಚೆಂಡು ಪಂದ್ಯಾಟವನ್ನು ಉದ್ಘಾಟಿಸಿದ ವೇದಿಕೆಯ ಬರೀ ವಹಿಸಿಕೊಂಡ ಮಾತ್ರ ಅಲ್ಲ, ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡಿದ್ದಾರೆ. ನಾವು ಇಲಾಖೆಯಿಂದ ಏನೂ ನಡೆದಿದ್ದರೂ ಸಹ ಉತ್ತಮವಾಗಿ ಕಾಲ್ಚೆಂಡವನ್ನು ಮಾಡಿದ್ದಾರೆ. ಇವತ್ತು ಯಾರು ವಿನ್ ಆಗ್ತೀರಿ ಮಕ್ಕಳೇ? 9ನೇ ತಾರೀಕಿಗೆ MJCಯಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾ ಇದೆ. ಇಲ್ಲಿ ವಿನ್ ಆದವರು, ಜಿಲ್ಲಾ ಮಟ್ಟ ವಿನ್ ಆದವರು 12-13ಕ್ಕೆ ಮಂಗಳೂರಿನಲ್ಲಿ ವಿಭಾಗ ಮಟ್ಟ ಅಂದರೆ ಮೈಸೂರು ವಿಭಾಗ ಮಟ್ಟ ಇದೆ, ಅಲ್ಲಿ ವಿನ್ ಆದರೆ ಅಲ್ಲೇ ಮಂಗಳೂರಲ್ಲೇ 14-15 ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾಟ ಸೆಪ್ಟೆಂಬರ್ ನಡೀತದೆ. ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಬಾರಿ ಫುಟ್ಬಾಲ್ ಫಸ್ಟ್ ನಡೀತದೆ, ಸ್ಟೇಟ್ ಲೆವೆಲ್ ನ್ಯಾಷನಲ್ ಅಲ್ಲ. ಮಕ್ಕಳೇ, ಇಲ್ಲಿ ಯಾರು ವಿನ್ ಆಗ್ತೀರಿ ಇವರು ಜಿಲ್ಲಾ ಮಟ್ಟದಲ್ಲಿ, ವಿಭಾಗ ಮಟ್ಟದಲ್ಲಿ, ರಾಜ್ಯ ಮಟ್ಟದ ವಿಜೇತರಾಗಿ ರಾಷ್ಟ್ರ ಮಟ್ಟದ ವಿಜಯ ಆಯ್ಕೆ ಆಗಬೇಕಂತ ನೀವೆಲ್ಲ ಅನಿಸ್ತಾ ಇದ್ದಾರೆ. ಹಾಗೆ 8ನೇ ತರಗತಿ ವಿದ್ಯಾರ್ಥಿಗಳನ್ನು ಪ್ರೈಮರಿ ಶಾಲಾ ವಿದ್ಯಾರ್ಥಿ ಪೂರ್ಣ ರೀತಿಯಲ್ಲಿ ಬರುವಂಥ 5 ವಿದ್ಯಾರ್ಥಿಗಳನ್ನು ಪ್ರೈಮರಿ ಶಾಲಾ ವಿದ್ಯಾರ್ಥಿಗಳು ಸೇರಿಸ್ಕೊಂಡು ಒಂದು ತಂಡವಾಗಿ ಮಾಡ್ತೇವೆ. ಹೈಸ್ಕೂಲ್ ವಿದ್ಯಾರ್ಥಿಗಳು ನೇರವಾಗಿ 16 ವಿದ್ಯಾರ್ಥಿಗಳನ್ನು ಜಿಲ್ಲಾ ಮಟ್ಟ ಕಳಿಸ್ತೇವೆ. ಅದು ಪ್ರೈಮರಿಲಿ ಆಗುವುದಿಲ್ಲ. 11+5 ಮಾಡ್ತೇವೆ. 16 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಜಿಲ್ಲಾ ಮಟ್ಟ ಕಳಿಸ್ತೇವೆ. ಅದು 5 ಸೆಲೆಕ್ಷನ್ ಮಾಡ್ತೇವೆ. ಹಾಗೆ ಗುರುಗಳೇ, ಪ್ರತಿ ವರ್ಷ ಈಗ ಒಂದು ಕ್ರೀಡಾಗಳು ವಹಿಸ್ಕೊಂಡ್ರೆ ನಮ್ಮ ಇಲಾಖೆ ಭಾರವನ್ನು ಆದಷ್ಟು ಕಡಿಮೆ ನಡೆಸ್ಕೊಳ್ತಾ ಅವಕಾಶ ಹೊಂದಿಸಿದ್ದಾರೆ ಮಾತು ತಿಳಿಸ್ತಾರೆ. ಸರ್ ಲೋಕೇಶ್, ನಮ್ಮ ಲೋಕೇಶ್ ಸರ್ ಅವರು ಗ್ರಾಮ ಪಂಚಾಯತ್